ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಇವತ್ತು ಕೌರವರ ಸಭೆಯಲ್ಲಿ ದೂತನಾಗಿ ಹೋಗೋದಕ್ಕೆ ಶ್ರೀಕೃಷ್ಣ ಮತ್ತೆ ಯುಧಿಷ್ಠಿರನ ಸಂವಾದ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಈ ಕಡೆ ಸಂಜಯ ಹೊರಟು ಹೋದ್ಮೇಲೆ ರಾಜ ಯುಧಿಷ್ಠಿರ ಯದುಶ್ರೇಷ್ಠನಾದಂತಹ ಭಗವಂತ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಮಿತ್ರವತ್ಸಲನಾದ ಶ್ರೀಕೃಷ್ಣನೇ, ನಮ್ಮನ್ನ ಆಪತ್ತಿನಿಂದ ಪಾರ್ ಮಾಡುವಂಥವ್ರು ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ನೀನೇ. ನಿನ್ನನ್ನು ಬಿಟ್ಟು ಬೇರೆ ಯಾರೂ ನಮಗೆ ಕಾಣಿಸೋದಿಲ್ಲ. ನಿನ್ನ ಭರವಸೆಯಿಂದಾನೇ ನಾವು ನಿರ್ಭಯರಾಗಿದ್ದೀವಿ. ಮತ್ತೆ ದುರ್ಯೋಧನನಿಂದ ನಮ್ಮ ಭಾಗವನ್ನು ಕೂಡ ಕೇಳಬೇಕು ಅಂತ ಇದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ರಾಜನೇ, ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗಿದ್ದೀನಿ. ನೀವೇನು ಹೇಳಬೇಕು ಅಂತಿದ್ದೀರೋ ಹೇಳಿ, ನಾನು ನೀವು ಏನೆಲ್ಲ ಆಜ್ಞೆಯನ್ನು ಮಾಡ್ತೀರೋ ಅದನ್ನೆಲ್ಲವನ್ನು ಕೂಡ ನಾನು ಪೂರ್ಣಗೊಳಿಸ್ತೀನಿ. ಅಂತಂದರೆ ನೀವು ಹೇಳಿದಾಗೆ ನಾನು ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದೀನಿ, ನಿಮ್ಮ ಸೇವೆ ಮಾಡೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ರಾಜ ಧೃತರಾಷ್ಟ್ರ ಮತ್ತು ಅವನ ಮಕ್ಕಳು ಏನೆಲ್ಲ ಮಾಡಬೇಕು ಅಂತಿದ್ದಾರೋ ಅದನ್ನು ನೀವು ಕೇಳೇ ಇದ್ದೀರಾ. ಸಂಜಯ ನಮಗೆ ಏನೆಲ್ಲ ಹೇಳಿದ್ನೋ ಅದೆಲ್ಲ ಅವರ ಅನಿಸಿಕೆ. ಅವ್ರು ಏನು ಮಾಡಬೇಕು ಅಂತಿದ್ದಾರೋ ಅದನ್ನೆಲ್ಲ ಸಂಜಯ ಹೇಳಿದ್ದಾನೆ. ಅವ್ರ ಮತ ಅದು. ಯಾಕೆ ಅಂತಂದರೆ, ದೂತನಾಗಿರುವಂಥವನು ಅವನ ಸ್ವಾಮಿ ಏನು ಹೇಳಿದಾನೋ ಅದನ್ನೇ ಬಂದು ಹೇಳ್ತಾನಲ್ವಾ. ಅದಕ್ಕೋಸ್ಕರ ಅವನು ಇಷ್ಟೊತ್ತು ನಮ್ಮ ಮುಂದೆ ಏನನ್ನೆಲ್ಲ ಹೇಳಿದ್ನೋ ಅದು ಅವನು ಹೇಳಿರೋದನ್ನೇ ಹೇಳಿರೋದು. ಅಂದರೆ ಧೃತರಾಷ್ಟ್ರ ಮತ್ತು ಅವನ ಮಕ್ಕಳು ಏನು ಹೇಳಿದ್ರೋ ಅದನ್ನೇ ಬಂದು ಹೇಳಿರೋದು. ಅಕಸ್ಮಾತ್ ದೂತ ಏನಾದರೂ ಬೇರೆ ಮಾತನ್ನೇ ಹೇಳಿದ್ದೇ ಆದರೆ ಅವನು ಪ್ರಾಣದಂಡನೆ, ಅಂದರೆ ಅವನು ಮರಣದಂಡನೆಯ ಅಧಿಕಾರಿ ಅಂತ ತಿಳ್ಕೋಬೇಕಾಗತ್ತೆ. ಆಮೇಲೆ ರಾಜ ಧೃತರಾಷ್ಟ್ರನಿಗೆ ರಾಜ್ಯದ ಲೋಭ ಬಹಳ ಇದೆ. ಯಾಕಂದರೆ ಅವನು ಚಿಕ್ಕಂದಿನಿಂದನೂ ಕೂಡ ಅವನಿಗೆ ರಾಜ್ಯ ಸಿಕ್ಕಲಿಲ್ಲ, ಅವನಿಗೆ ಸಿಂಹಾಸನ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ತುಂಬಾ ಯೋಚನೆ ಇರುತ್ತೆ, ಕೋಪ ಇರುತ್ತೆ ಪಾಂಡು ಮೇಲೆ ಅಲ್ವಾ. ರಾಜ್ಯದ ಲೋಭ ಅಂತೂ ಅವನಿಗೆ ಬಹಳ ಇದೆ. ಅದಕ್ಕೋಸ್ಕರ ಅವರು ನಮ್ಮ ಮತ್ತು ಕೌರವರ ಬಗ್ಗೆ ಸಮಾನ ಭಾವನೆ ಇಟ್ಕೊಳ್ದೆ, ನಮಗೆ ರಾಜ್ಯವನ್ನೂ ಕೊಡದೆ ಸಂಧಿ ಮಾಡ್ಕೋಬೇಕು ಅಂತಿದ್ದಾರೆ. ಅಂದರೆ ನಮಗೆ ರಾಜ್ಯ ಕೊಡಬಾರ್ದು, ಒಟ್ಟಿನಲ್ಲಿ ಕೊಡದೇನೆ ಸಂಧಿ ಮಾಡ್ಕೋಬೇಕು ಅಂತಿದ್ದಾರೆ. ಆದರೆ ನಾವಂತೂ ಮಹಾರಾಜ ಧೃತರಾಷ್ಟ್ರ ತಾನು ಹೇಳ್ದಾಗೆ ತನ್ನ ವಚನವನ್ನು ಪಾಲನೆ ಮಾಡ್ತಾನೆ, ಅವರು ಹೇಳ್ದಾಗ ನಡ್ಕೊಳ್ತಾರೆ ಅಂತ ತಿಳ್ಕೊಂಡು ಅವರ ಆಜ್ಞೆಯಂತೆ ನಾವು 12 ವರ್ಷ ನಾವು ಕಾಡಲಿದ್ವಿ, ಮತ್ತು 1 ವರ್ಷ ಅಜ್ಞಾತ ವಾಸವನ್ನು ಮಾಡಿದ್ವಿ. ಅಂದರೆ ಬಿಡು, ಅವ್ರು ಹೇಳ್ದಾಗ ಕೇಳಿದ್ರೆ ಅಟ್ಲೀಸ್ಟು ಕೊಡ್ತಾರೆ, ಅವ್ರ ಮನ್ಸಿಗೆ ಯಾಕೆ ತೊಂದರೆ ಕೊಡಬೇಕು, ಅವ್ರನ್ನ ತಂದೆ ಸ್ಥಾನದಲ್ಲಿ ನೋಡ್ತಿರ್ತಾರಲ್ವಾ. ಧೃತರಾಷ್ಟ್ರ ಇವ್ರನ್ನ ಮಕ್ಕಳು ಅಂತ ನೋಡಲಿಲ್ಲ ಅಂತಂದ್ರು, ಇವರೆಲ್ಲರೂ ಕೂಡ ನಮ್ಮ ತಂದೆಯ ಸಮಾನ ಅಂತಲೇ ತಿಳ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅವ್ರು ಹೇಳಿದಾಗೆ 12 ವರ್ಷ ಕಾಡಲ್ಲೂ ಇದ್ವಿ, ಮತ್ತು 1 ವರ್ಷ ಅಜ್ಞಾತವಾಸವನ್ನು ಕೂಡ ಮಾಡಿದ್ವಿ. ಆದರೆ ಇವ್ರಿಗಂತೂ ಬಹಳ ಲೋಭ ಅನ್ನೋದಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇವರು ಧರ್ಮದ ಬಗ್ಗೆ ಸ್ವಲ್ಪನೂ ಕೂಡ ವಿಚಾರ ಮಾಡ್ತಿಲ್ಲ. ಅಂದರೆ ನಾನು ಹೇಳಿದ ಮಾತಿನ ಹಾಗೆ ಅವರಿಗೆ ವಾಪಸ್ ಕೊಡಬೇಕು ಅವ್ರ ರಾಜ್ಯವನ್ನು ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಧರ್ಮದ ಬಗ್ಗೆ ವಿಚಾರ ಇಲ್ಲ, ಅವ್ರು ಕೊಟ್ಟಂಥ ಮಾತಿನ ಬಗ್ಗೆನೂ ಕೂಡ ಅವರು ವಿಚಾರ ಮಾಡ್ತಾ ಇಲ್ಲ. ಮತ್ತು ತಮ್ಮ ಮೂರ್ಖ ಮಗ ಇದ್ದಾನಲ್ಲ, ಅವನ ಮೋಹಪಾಶದಲ್ಲಿ ಸಿಕ್ಕಾಕೊಂಡಿರುವಂಥ ಕಾರಣದಿಂದ ಅವನು ಏನು ಹೇಳ್ತಾನೋ ಆ ರೀತಿ ಇವರು ನಡ್ಕೊಳ್ತಾ ಇದ್ದಾರೆ, ಆ ರೀತಿ ನಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಜೊತೆ ಅಂತೂ ಇವರು ನಾಟಕೀಯವಾಗಿ ನಡ್ಕೊಳ್ತಾರೆ. ಅಂದರೆ ಏನು, ನಮ್ಮ ಮುಂದೆ ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ನೀವು ಅಂತಂದರೆ ನನ್ನ ಮಕ್ಕಳ ಸಮಾನ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಆದರೆ ಅವ್ರಿಗೆ ನಮ್ಮ ಮೇಲೆ ಒಂದು ಸ್ವಲ್ಪನೂ ಆಸಕ್ತಿನೂ ಇಲ್ಲ, ಇಷ್ಟನೂ ಇಲ್ಲ. ಮಕ್ಕಳು ಅಂತ ಅವ್ರು ಯೋಚನೆಯೂ ಮಾಡೋದಿಲ್ಲ. ಜನಾರ್ದನ, ಸ್ವಲ್ಪ ಯೋಚನೆ ಮಾಡು, ಇದಕ್ಕಿಂತ ದೊಡ್ಡ ದುಃಖದ ವಿಷಯ ಇನ್ನೇನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾನೆ ಈಗ ನೋಡು, ನನ್ನ ತಾಯಿ ಸೇವೆಯನ್ನು ಕೂಡ ನಾನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ಕೌರವರ ಜೊತೆ ಅಲ್ಲೇ ಇಟ್ಕೊಂಡಿದ್ದಾರೆ, ಅರಮನೆಯಲ್ಲೇ ಇರಲಿ ನಿನ್ನ ತಾಯಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ನಾವು ನಮ್ಮ ತಾಯಿಯ ಸೇವೆಯನ್ನು ಮಾಡೋದಕ್ಕಾಗ್ತಾ ಇಲ್ಲ. ಆಮೇಲೆ ನಮ್ಮ ಸಂಬಂಧಿಕರು ಯಾರಿದ್ದಾರೋ ಅವರ ಭರಣ ಪೋಷಣೆಯನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿರುವಂಥ ಊಟ, ಬಟ್ಟೆ ಇದನ್ನೆಲ್ಲ ನಾವು ಹೊಂದಿಸೋದಕ್ಕೂ ಆಗ್ತಾ ಇಲ್ಲ. ಅಂದರೆ ಎಷ್ಟು
ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ರಾಜ್ಯವನ್ನೂ ಕಿತ್ಕೊಂಡ್ರು. ಆಮೇಲೆ ನಮ್ಮ ತಾಯಿಯನ್ನು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ನಮ್ಮ ಸಂಬಂಧಿಕರಿಗೆ ಏನು ಬೇಕೋ ಅದನ್ನು ನಾವು ಹೊಂದಿಸೋದಕ್ಕೂ ನಮಗೆ ಆಗ್ತಾ ಇಲ್ಲ. ಯಾಕಂದರೆ ನಮಗೆ ರಾಜ್ಯ ಅಲ್ಲ, ಒಂದು ಊರು ಕೊಡ್ತಾ ಇಲ್ಲ ಅಂದಮೇಲೆ ನಾವು ಎಷ್ಟು ದಿವಸ ಅಂತ ಹೀಗೆ ಅಲ್ಲಿ ಇಲ್ಲಿ ಅಲಿತಾ ಇರಬೇಕು. ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಯಾರಿಂದ? ಧೃತರಾಷ್ಟ್ರನಿಂದ. ಯಾಕೆಂದರೆ ಅವರು ನಮ್ಮನ್ನು ಮಕ್ಕಳು ಅಂತ ತಿಳ್ಕೊಂಡು ನಮಗೂ ಸಮಾನ ಭಾಗವನ್ನು ಕೊಟ್ಟಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಅವ್ರ ಮಗನ ಮೇಲೆ ಅವ್ರಿಗೆ ಮೋಹ ಜಾಸ್ತಿ ಆಗ್ಬಿಟ್ಟು ಅವನೇನು ಹೇಳ್ತಾ ಇದ್ದಾನೋ ಆ ರೀತಿ ಕೇಳ್ಕೊಂಡಿದ್ದಾರೆ ಹೊರತು ಧರ್ಮ ಕರ್ಮದ ಬಗ್ಗೆ ಅವ್ರಿಗೆ ಯೋಚನೆಯೂ ಇಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಯೋಚನೆಯೂ ಇಲ್ಲ. ಬರೀ ನಾಟಕೀಯವಾಗಿ ನಾವು ಮುಂದೆ ಇದ್ದಾಗ ಮಾತಾಡ್ತಾರೆ ಅಷ್ಟೇನೆ ಅಂತಂದ್ಬಿಟ್ಟು ತನ್ನ ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.